ಶ್ರೀಮತಿ ನಾಗಮಣಿ ಶಾಸ್ತ್ರಿ ಅವರಿಂದ ವಿದ್ಯಾರ್ಥಿಗಳನ್ನು ಕುರಿತು 2 ಹಿತವಚನಗಳು. ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ವಿದ್ವಜ್ಜನರೇ, ಸಹೋದರರು, ಸಹಪಾಠಿಗಳು, ಮನೆಯ ಹತ್ತಿರದಲ್ಲೇ ಇರೋರು, ನಮಗೆ ಬಹಳ ಆತ್ಮೀಯರಾಗಿರುವಂತಹ ಈ ಸಂಸ್ಥೆಯ ಗೌರವಾಧ್ಯಕ್ಷರು ಆಗಿರುವಂಥ ಶ್ರೀಯುತ ನಾರಾಯಣ್ ಜೋಯಿಸ್ ಅವರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಆತ್ಮೀಯರೇ, ನೀವೆಲ್ಲರೂ ಕೂಡ ಇವತ್ತಿನ ದಿನ ನೋಡ್ತಾ ಇದ್ದೀರಾ, ಮಕ್ಕಳಿಗೆ ಸಂಸ್ಕಾರ ಶಿಬಿರ ಆಗಿದೆ ಅನ್ನೋದು. ಅದಕ್ಕೆ ಬಹಳ ಕಷ್ಟಪಡಬೇಕಾಗತ್ತೆ. ಮಕ್ಕಳನ್ನು ಎಲ್ಲ ಒಂದು ಕಡೆಗೆ ಈ ರಜದಲ್ಲಿ ಸೇರಿಸೋದು ಬಹಳ ಕಷ್ಟ. ಅಂಥದ್ರಲ್ಲಿ ನಮ್ಮ ಹರಿಶಂಕರ್ ಜೋಯಿಸ್ ಬಹಳ ಪ್ರಯತ್ನಪಟ್ಟು ಇಷ್ಟೊಂದು ಜನರನ್ನು ಸೇರಿಸಿ ಇಷ್ಟು ದಿನಗಳ ಕಾಲ ಈ ಒಂದು ಶಿಬಿರವನ್ನು ನಡೆಸೋದಿದೆಯಲ್ಲ, ಅದರ ಹಿಂದಿನ ಸಮಗ್ರ ಬೆಳವಣಿಗೆ ಬಹಳ ಕಷ್ಟ ಇರುತ್ತೆ. ಯಾಕೆಂದರೆ ಇವತ್ತು ಸಂಘಟನೆಯೇ ದೊಡ್ಡ ಕೆಲಸ ಆಗಿದೆ. ಯಾಕೆಂದರೆ ಎಲ್ಲರೂ ಬುದ್ಧಿವಂತರು, ಎಲ್ಲರೂ ಜಾಣರು, ಎಲ್ಲರ ಕೈಯಲ್ಲೂ ಇವತ್ತು ಮೊಬೈಲು, ಮೀಡಿಯಾ ಇವೆಲ್ಲ ಬಂದು ಏನಾಗಿದೆ ಅಂದರೆ ನಾವೇ ದೊಡ್ಡವರಾಗ್ಬಿಟ್ಟಿದ್ವಿ. ನಮಗಂದಿಷ್ಟು ತಿಳಿದಿದ್ದು ಇನ್ಯಾರಿಗೂ ತಿಳಿದಿಲ್ಲ ಅನ್ನುವ ಹುಚ್ಚು ಅಹಂನಲ್ಲಿ ನಾವಿದ್ದೀವಿ. ಹಿಂದೆಲ್ಲ ಏನಾಗ್ತಾ ಇತ್ತು ಅಂದರೆ ಸಂತತಿ ಪರಂಪರೆ ಮನೆಯೊಳಗೆ ಬೆಳೆಸ್ತಾ ಇದ್ದರು. ಆವಾಗ ಈ ಸಂಸ್ಕಾರ ಶಿಬಿರದ ಅವಶ್ಯಕತೆ ಇರಲಿಲ್ಲ. ಯಾಕೆ ಕುರಿತೋದದೆ ಪರಿಣಿತ ಮತಿಗಳು, ನಮ್ಮ ಅಜ್ಜ ಅಜ್ಜಿ ಇರಬಹುದು, ತಂದೆ ತಾಯಿ ಇರ್ಬೋದು, ಅವರು ನಮಗೆ ಸ್ಲೇಟು ಬಳಪ ಇಲ್ಲದೆಯೇ ಸಂಸ್ಕಾರವನ್ನು ಮನೆಗಳಲ್ಲಿ ಅಜ್ಜ ಅಜ್ಜಿ ಅತ್ತೆ ಚಿಕ್ಕಪ್ಪ ಎಲ್ಲರಿಂದ ಸಿಗ್ತಾ ಇತ್ತು. ಇವತ್ತು ಅದು ನಮಗೆ ಸಿಗ್ತಾ ಇಲ್ಲ. ಯಾಕೆಂದರೆ ನಮ್ಮ ಕುಟುಂಬ ಬಹಳ ಸಂಕೀರ್ಣ ಆಗಿ 4 ಜನ ಗಂಡ ಹೆಂಡತಿ 2 ಮಕ್ಕಳಿದ್ರೆ ಅದೇ ದೊಡ್ಡ ಅವಿಭಕ್ತ ಕುಟುಂಬ. ಹಾಗಾಗಿದೆ ಇವತ್ತಿನ ಪರಿಸ್ಥಿತಿ. ಹಾಗಾಗಿ ನಮ್ಮ ಮಕ್ಕಳು ಬಹಳಷ್ಟು ಒಳ್ಳೆಯ ಸಂಗತಿಗಳಿಂದ, ಜೀವನದ ದರ್ಶನದಿಂದ ವಂಚಿತರಾಗಿದ್ದಾರೆ. ಅದನ್ನು ನಮ್ಮ ಶೃಂಗೇರಿ ಸಂಸ್ಥಾನದ ಮಹಾಸನ್ನಿಧಾನಗಳವರು ಈ ಒಂದು ಯೋಚನೆಯನ್ನು ತಂದು ಇದಕ್ಕಾಗಿ ಈ ಒಂದು ಪ್ರಯತ್ನವನ್ನು ಪ್ರಾರಂಭ ಮಾಡಿದರು. ಹೀಗೆ ಸುಮಾರು 25 ವರ್ಷಗಳ ಹಿಂದೆ ನಾವು ಕೂಡ ಈ ಶಿಬಿರಗಳನ್ನು ಮಾಡಿದ್ವಿ. ಇಲ್ಲಿ ಬಹಳ ಜನಕ್ಕೆ ಗೊತ್ತಿದೆ. ಶಿಬಿರಗಳನ್ನು ಮಾಡುವಾಗ ಅದಕ್ಕೆ ಸಮಯ ಜೋಡಿಸ್ಬೇಕು, ಮಕ್ಕಳನ್ನ ಜೋಡಿಸ್ಬೇಕು, ಅದಕ್ಕೆ ಸರಿಯಾಗಿರುವ ಎಲ್ಲ ವ್ಯವಸ್ಥೆಗಳು ಬೇಕು. ಆದರೆ ಇಲ್ಲಿ ಸಂಸ್ಕಾರ ಅನ್ನೋದು ಮೊದಲು ನಮಗೆ ಗೊತ್ತಾಗ್ಬಿದೆ. ಸಂಸ್ಕಾರ ಅಂದ್ರೇನು? ಸಂಸ್ಕರಿಸಲ್ಪಡುವುದು, ಶುದ್ಧ ಮಾಡುವುದು ಅಂತ ಅರ್ಥ. ಇವಾಗ ಮಣ್ಣಿನಲ್ಲಿ ಬಂಗಾರ ಇರುತ್ತೆ, ನೇರವಾಗಿ ಬಂಗಾರ ನಮ್ಮ ಕೈಗೆ ಸಿಗೋದಿಲ್ಲ. ಆ ಮಣ್ಣನ್ನು ತೆಗೆದು, ಬಂಗಾರದಿಂದ ಕೂಡಿರುವ ಮಣ್ಣನ್ನು ತೆಗೆದು ಆ ಮಣ್ಣನ್ನು ಸಂಸ್ಕರಿಸಿ ಅದನ್ನು ಬೇರೆ ಮಾಡಿದಾಗ ಹೊಳೆಯುವಂತಹ ಈ ಹಳದಿ ಲೋಹ ಎಲ್ಲರಿಗೂ ಬೇಕಾಗುತ್ತೆ. ಈಗ ನಮ್ಮ ಮಕ್ಕಳು ಏನು ಅರಿದೇ ಇರೋ ಹುಡುಗರು, ಅವರನ್ನು ಆ ಬುದ್ಧಿಯನ್ನು ಅವ್ರನ್ನ ಪ್ರಚೋದಿಸಬೇಕು ಅಂದರೆ ಒಳ್ಳೆಯ ಸಂಸ್ಕಾರ ಸಿಗಬೇಕು. ಆ ಸಂಸ್ಕಾರ ಸಿಗಬೇಕು ಅಂದರೆ ಮೊದಲು ಮನೆಯೊಳಗೆ ಸಿಗಬೇಕದು. ಮನೆಯೇ ಮೊದಲು ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಹೇಗಿರಬೇಕು? ನಾವು ಮನೆಗಳಲ್ಲಿ ನಮಗೆ ಸಿಗತ್ರಿ ಅನೌಪಚಾರಿಕ ಪಾಠ. ಅದೆಲ್ಲ ಯಾರೋ ಹಿರಿಯರು ಬಂದಾಗ ಮಗು ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತಿದ್ರೆ ತಾಯಿ ಆದವಳು ಹೇಳ್ತಾಳೆ, ಹೇಳು ನೀನು ದೊಡ್ಡವ್ರು ಬಂದಾಗ ಕೂಡಬಾರ್ದು, ಸರಿ ಅವ್ರಿಗೆ ಜಾಗ ಕೊಡು, ಕಾಲ ಮೇಲೆ ಕಾಲು ಹಾಕಬೇಡ ಅಂತ. ಇವತ್ತಿನ ದಿನ ಯಾರಿಗ್ಯಾರು ಹೇಳೋಷ್ಟು ಪುರ್ಸೊತ್ತು ಇಲ್ಲ, ಕೇಳೋ ವ್ಯವಧಾನವೂ ಇಲ್ಲ, ಎರಡೂ ಇಲ್ಲ ನಮ್ಮಲ್ಲಿ. ಅದಾಗಿದೆ. ಇನ್ನು ನಾವು ಶಾಲೆಗಳಲ್ಲಿ ನಮಗೆ ಸಂಸ್ಕಾರ ಸಿಗುತ್ತೆ ಅನ್ನೋ ಮಾತು ಖಂಡಿತ ಸುಳ್ಳು. ಯಾಕೆಂದರೆ ನಾನೊಬ್ಬ ನಿವೃತ್ತ ಅಧ್ಯಾಪಕಿ, ನನಗೆ ಗೊತ್ತಿದೆ. ನಮಗೆ ಪುಸ್ತಕದಲ್ಲಿರುವುದನ್ನು ಅವ್ರ ಮಸ್ತಕಕ್ಕೆ ತುಂಬಬೇಕಷ್ಟೆ. ಆ ಪುಸ್ತಕದಲ್ಲಿ ಸುಳ್ಳು ಇತಿಹಾಸ ಇದೆ, ಬೇಡದೇ ಇರುವಂಥ ಸಂಗತಿಗಳಿವೆ, ಎಲ್ಲೋ ಅಲ್ಲೊಂದು ಇಲ್ಲೊಂದು ಒಳ್ಳೇದಿರಬಹುದು.
ಆದರೆ ಸತ್ಯವಾಗಿರುವ ಸಂಗತಿಯ ಶಿಕ್ಷಣ ನಮಗೆ ಶಾಲೆಗಳಲ್ಲಿ ಸಿಗ್ತಾ ಇಲ್ಲ. ಇವತ್ತಿನ ದಿನ ದೊಡ್ಡ ಮಾಫಿಯಾ ಅಂದರೆ, ನಿನ್ನೆ ನಾನು ಯಾರೋ ಹತ್ರ ಮಾತಾಡೋವಾಗ ಹೇಳಿದೆ, ಒಂದನೇದು ಮೆಡಿಸನ್ನು, ಎರಡನೇದು ಶಿಕ್ಷಣ. ಇವೆರಡು ದೊಡ್ಡ ಮಾಫಿಯಾ ಆಗಿ ದುಡ್ಡು ಮಾಡುವ ಕೇಂದ್ರಗಳಾಗಿದೆಯೇ ವಿನಃ ನಮ್ಮ ಮಕ್ಕಳು ಮುಂದೆ ಉದ್ಧಾರ ಆಗಿ ಈ ದೇಶವನ್ನು ಅವರು ನೋಡಬೇಕಾಗಿರುವಂಥವ್ರು. ಅವ್ರೇನಾಗ್ತಾರೋ ಗೊತ್ತಿಲ್ಲ. ಇದರೊಳಗಿರೋ ಮಕ್ಕಳು ಯಾರು ರಾಷ್ಟ್ರಪತಿಗಳಾಗ್ತಾರೋ, ರಾಜ್ಯಾಧ್ಯಕ್ಷರಾಗ್ತಾರೋ, ಪ್ರಧಾನಮಂತ್ರಿಗಳಾಗ್ತಾರೋ ಗೊತ್ತಿಲ್ಲ. ಆದರೆ ಅದು ಆಗಬೇಕಾಗಿದ್ದರೆ ಮೊದಲು ಅವ್ರಿಗೆ ಅದಕ್ಕೆ ಶಿಕ್ಷಣ ಬೇಕಲ್ಲ, ಆ ಸಂಸ್ಕಾರ ಅದಕ್ಕೆ ಬೇಕಲ್ಲ. ಮನೆಯಲ್ಲೂ ಬೇಕು, ಶಾಲೆಯಲ್ಲೂ ಬೇಕು. ಆದ್ದರಿಂದ ನಾನು ನಿಮ್ಮೆಲ್ಲ ಪಾಲಕರಲ್ಲಿ ಒಂದು ಕೇಳ್ಕೊಳ್ತೀನಿ, ಶಾಲೆದು ಪುಸ್ತಕ ಪಾಸಾಗಬೇಕು, ಸರ್ಟಿಫಿಕೇಟ್ ಬೇಕು. ಯಾವುದಕ್ಕೆ? ನಮ್ಮ ಮಕ್ಕಳನ್ನು ನಾವು ಇವತ್ತಿನ ದಿನ ದುಡಿಯುವ ಯಂತ್ರ, ಸಂಬಳ ತರೋ ಯಂತ್ರ, ಲಕ್ಷಗಟ್ಟಲೆ ಸಂಬಳ ತರೋಂಥ ಮಗ ಬೇಕು. ಈ ಸಂಸ್ಕೃತ ಕಲ್ತ್ರೆ ಏನು ಸಿಗತ್ತೆ? ಆದ್ದರಿಂದ ನಾವು ಅದಕ್ಕೆ ಪರ್ಸೆಂಟೇಜ್ ನೋಡ್ತಾ ಹೋಗ್ತೀವಿ ವಿನಃ ನಮ್ಮ ಮಗುವಿಗೆ ಎಷ್ಟು ಶಿಕ್ಷಣದಿಂದ ಸಂಸ್ಕಾರ ಸಿಕ್ಕಿದೆ ಅನ್ನೋದನ್ನು ನಾವು ಯಾರೂ ಯೋಚನೆ ಮಾಡ್ತಾ ಇಲ್ಲ. ಆದ್ದರಿಂದ ಸಂಸ್ಕಾರ ಅಂದರೆ ಅದನ್ನು ಸಂಸ್ಕರಿಸಿ ಆ ಮಗುವನ್ನು ಬಿಡಬೇಕು. ಒಂದು ಹೂವು ಅರಳಬೇಕಾಗಿದ್ದರೆ ಅದನ್ನು ಬಲವಂತವಾಗಿ ಅರಳಿಸಬಾರ್ದು. ಆ ಹೂವು ತಾನಾಗಿಯೇ ಅರಳಬೇಕು. ಆಗ ಅದರ ಅಂದ ಹೆಚ್ಚು, ಅದರ ಸೌಂದರ್ಯ ಹೆಚ್ಚು, ಅದರ ಪರಿಮಳ ಹೆಚ್ಚು. ಆದರೆ ನಾವಿವತ್ತೇನು ಮಾಡ್ತಾ ಇದ್ದೀವಿ, ಆ ಮಗುಗೆ ನೋಡು 100ಗೆ 98% ತರಲೇಬೇಕು, ಇಲ್ಲ ಅಂದರೆ ನೀ ಕೇಳಿದ್ದನ್ನು ನಾ ಕೊಡಿಸಲ್ಲ. ಇದು ಮನೆಗಳಲ್ಲಿ ತಂದೆ ತಾಯಿಗಳು ಹಾಕುವಂತಹದ್ದು. ಮೊದಲು ನಾವು ಸರಿಯಾಗಬೇಕು, ನಂತರ ಮಕ್ಕಳನ್ನ ಸರಿ ಮಾಡಬೇಕು. ಆದ್ದರಿಂದ ಇಂಥದ್ದು ಅಲ್ಲಿ ನಡೀತಾ ಇಲ್ಲ ಅನ್ನೋದನ್ನು ಕಂಡೇ ಸನ್ನಿಧಾನಗಳವರು ಇದನ್ನು ಎಲ್ಲ ಕಡೆಗೂ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದರು. ಇಲ್ಲಿ ಬಂದಾಗ ಆ ಮಗುವಿಗೆ ಗೊತ್ತಾಯಿತು, ಓಹೋ ಇಂಥದ್ದೂ ಒಂದಿದೆ. ಇವತ್ತವು ಚಿಕ್ಕದ್ರಿ ಮಕ್ಕಳು ಬೆಳೆಯುವ ಸಸಿ ಚಿಗುರಿನಲ್ಲಿ, ಇನ್ನೂ ಅದು ಬೆಳೆದು ವೃಕ್ಷ ಆಗಿ ಫಲ ಕೊಡಬೇಕು. ನಮಗೆ ಆ ಫಲ ಕೊಡಬೇಕಾಗಿದ್ದರೆ ಅದಕ್ಕೆ ಮೊದಲಿನಿಂದಲೂ ಸರಿಯಾದ ಗೊಬ್ಬರ, ನೀರು, ಅದರ ಬೆಳವಣಿಗೆಯ ಆರೈಕೆ, ಪೂರೈಕೆ ಎಲ್ಲವನ್ನು ನೋಡಬೇಕಾಗತ್ತೆ. ಅಂತಹ ಒಂದು ಕೆಲಸ ಮನೆಯಲ್ಲಿ ಜೊತೆಗೆ ಇಂತಹ ಸಂಸ್ಕಾರ ಶಿಬಿರಗಳಲ್ಲಿ ಸಿಗಲಿಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಸಂಸ್ಕೃತ ಅಂದರೆ ಏನೋ ಒಂಥರ ಮೂಗ್ಮರಿಯೋದು. ಸಂಸ್ಕೃತದಲ್ಲಿ ಮಾತನಾಡ್ತಾರೆ, ಸಂಸ್ಕೃತದಲ್ಲೇ ಇದ್ದಾರೆ, ಅವರು ಆ ಜೀವನ ಪದ್ಧತಿಯನ್ನು ಅದೇ ರೀತಿ ಇಟ್ಕೊಂಡಿದ್ದಾರೆ ಅಂದರೆ ಅವರನ್ನು ನಾವು ಅವಹೇಳನ ಮಾಡ್ತಾ ಇದ್ದೀವಿ. ಆದರೆ ಅದರೊಳಗಿರುವಂತಹ ಶಕ್ತಿ, ಅದರೊಳಗಿರುವಂತಹ ಶ್ರದ್ಧೆ, ಅದರೊಳಗಿರ್ತಕ್ಕಂಥ ಆ ಒಂದು ಶಕ್ತಿಯನ್ನು ಮುಂದೆ ತರ್ತಕ್ಕಂಥದ್ದನ್ನು ನಾವು ಮಾಡಬೇಕಾಗಿದೆ. ಸಂಸ್ಕೃತದಲ್ಲಿ ಇಂಥದ್ದಿಲ್ಲ ಅನ್ನೋ ಹಾಗಿಲ್ಲ. ಯಾಕೆಂದರೆ ಇಲ್ಲಿ ಬಹಳ ಜನ ಸಂಸ್ಕೃತದವರೇ ಇದ್ದಾರೆ. ಅವರಂತೂ ಕಾಲೇಜಲ್ಲಿ ಇರೋರು, ನಮ್ಮ ನಾರಾಯಣ ಜೋಯಿಸರು ಡಾಕ್ಟ್ರೇಟ್, ಅದರೊಳಗೆ ಹರಿಶಂಕರು ಬೆಳೀತಾ ಇರೋ ಹುಡುಗ. ನಿಜವಾಗ್ಲೂ ಬಹಳ ಖುಷಿಯಾಗತ್ತೆ. ಅವನು ಹೀಗೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಿ ಇನ್ನೂ ತುಂಬ ದೊಡ್ಡದಾಗಿ ನಡೆಸ್ತಕ್ಕಂಥದ್ದು ಒಂದು ಯೂನಿವರ್ಸಿಟಿನೇ ನಡೆಸುವಂತಹ ಶಕ್ತಿ ಅವನಿಗೆ ದೇವರು ಸಂಸ್ಕೃತದಲ್ಲಿ ಆಗಬೇಕದು. ಅದನ್ನು ಮಾಡೋಣ ಅಂತ ಹೇಳತಕ್ಕಂಥ ಒಂದು ಅಪೇಕ್ಷೆ ನಮ್ಮೆಲ್ಲರದು ಇದೆ. ಯಾಕೆಂದರೆ ಸಣ್ಣ ಊರಿನಲ್ಲಿ ಮಾಡ್ಬೋದು, ದೊಡ್ಡ ಊರುಗಳಲ್ಲಂತೂ ಮಾಡೋಕ್ಕೆ ಭಾಳ ಕಷ್ಟ. ಸಣ್ಣ ಊರಿನಲ್ಲಿ ಮಾಡ್ಬೋದು. ಈ ನಮ್ಮ ಮಕ್ಕಳನ್ನು, ಬೆಳೀತಾ ಇರೋ ಮಕ್ಕಳಿಗೆ ಈ ಸಂಸ್ಕಾರವನ್ನು ನಾವು ಕೊಡಬೇಕಾಗಿದೆ. ಇಲ್ಲಿ ಬಂದಮೇಲೆ ಅವ್ರಿಗೆ ಗೊತ್ತಾಯ್ತು ಏನಿದು ಶ್ಲೋಕ ಅಂದರೆ. ಹೇಳಿದ್ಲು ವಿದ್ಯೆ ಬಗ್ಗೆ ಹೇಳಿದ್ಲು. ಅದನ್ನು ಬೇಕಾದಷ್ಟು ಸುಭಾಷಿತಗಳಿವೆ. ಸುಭಾಷಿತಕಾರರು ಬಹಳಷ್ಟು ಸುಭಾಷಿತಗಳನ್ನು ಬರೆದಿದ್ದಾರೆ. ವಿದ್ಯಾನಾಮನ ರಸ್ಯ ರೂಪಮಧಿಕಂ ಪ್ರಚ್ಛನ್ನ ಗುಪ್ತಂ ಧನಂ. ಎಲ್ಲದರಿಗಿಂತ ದೊಡ್ಡ ಧನ ಯಾವುದು ಅಂತ ಕೇಳಿದರೆ ವಿದ್ಯೆ. ಅದನ್ನೇ ಸರ್ವಜ್ಞ ಒಂದು ಕಡೆ ಕನ್ನಡದಲ್ಲಿ ಹೇಳ್ತಾನೆ, ವಿದ್ಯೆಯುಳ್ಳವನ ಮುಖ ಮುದ್ದು ಬರುವಂತಿಕ್ಕು, ವಿದ್ಯೆ ಇಲ್ಲದವನ ಬರಿಮುಖವ ಹಾಳೂರ ಹದ್ದಿನಂತಿಕ್ಕು ಸರ್ವಜ್ಞ. ಅಂದರೆ ವಿದ್ಯೆ ಮನುಷ್ಯನನ್ನು ಬೆಳವಣಿಗೆ ಮಾಡುತ್ತೆ, ಅವನ ಮಾನಸಿಕ ವಿಕಾಸ ಜಾಸ್ತಿ ಆಗುತ್ತೆ, ಬೌದ್ಧಿಕ ವಿಕಾಸ ಜಾಸ್ತಿ ಆಗುತ್ತೆ. ಇದರಿಂದ ನಾವು ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಸಹಾಯ ಆಗುತ್ತೆ. ಕೇವಲ ಅಲ್ಲಿ ಹೋಗಿ 70-80 ಲಕ್ಷದ ಆಸೆಗೆ ಬೆಳಗಿನಿಂದ ರಾತ್ರಿಯವರೆಗೂ ಕಂಪ್ಯೂಟರ್ ಮುಂದೆ ಕೂತು ಕಣ್ಣು ಬುದ್ಧಿ ಎಲ್ಲವನ್ನೂ ಕೂಡ ಕಡಿಮೆ ಮಾಡಿಕೊಂಡು ನಾವು ಇವತ್ತು ಅದರ ಹಿಂದೆ ಬೆನ್ನ ಹೋಗ್ತಾ ಇದ್ದೀವಿ. ಅದು ಬೇಕು, ಅದನ್ನು ಬೇಡ ಅಂತ ನಾನು ಹೇಳಲ್ಲ, ಅದು ವಿದ್ಯೆಯೇ, ಅದು ಬೇಕು. ಆದರೆ ನಮ್ಮ ಸ್ವಂತಿಕೆ ಅನ್ನುವುದೇನಿದೆಯಲ್ಲ ಅದು ಬರಬೇಕಾಗಿದ್ದರೆ ಇಂತಹ ವಿದ್ಯೆಗಳು ಬೇಕಾಗುತ್ತೆ. ಆದ್ದರಿಂದ ಸಂಸ್ಕೃತವನ್ನು ಕಲ್ತ್ಬಿಟ್ರೆ ಅವನೆಲ್ಲಿ ಹೋದರೂ ಗೆತ್ಕೊಂಡ್ಬರ್ತಾನೆ. ಅದಕ್ಕೆ ವಿದ್ಯಾ ಬಂಧು ವಿದೇಶ ಗಮನೆ ವಿದ್ಯಾ ಪರಾದೇವತ. ವಿದ್ಯೆ ಎನ್ನುವುದೇನು ಅಂದರೆ ವಿದೇಶಕ್ಕೆ ಹೋದಾಗ ಅದೇ ನನ್ನ ಬಂಧು. ವಿದ್ಯೆ ನನ್ನ ಹತ್ರ ಇದ್ದರೆ ಅಲ್ಲಿ ನನ್ನ ಬಂಧುಗಳಿದ್ದೇ ಇದ್ದಾರೆ. ಯಾರು ವಿದ್ಯೆ ಎನ್ನುವ ಬಂಧು ನಮ್ಮನ್ನೆಲ್ಲಿ ಬೇಕಾದ್ರೂ ತೆಗೆದುಕೊಂಡು ಹೋಗುತ್ತೆ. ಆದ್ದರಿಂದ ವಿದ್ಯೆಯ ಮಹತ್ವವನ್ನು
ಸಂಸ್ಕಾರದ ಮಹತ್ವವನ್ನು, ಹೇಗೆ ಸಂಸ್ಕಾರವನ್ನು ನಾವು ನಮ್ಮ ಮಕ್ಕಳಿಗೆ ಕೊಡಬೇಕು, ಕೊಡೋ ಕಾಲಕ್ಕೆ ಕೊಡಬೇಕು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಲಿಕ್ಕೆ ಸಾಧ್ಯ ಇಲ್ಲ. ಬರಲಿ SSLCಗೆ ಬಂದಾಗ ಅವನಿಗೆ ಹೇಳೋಣ ಸಂಸ್ಕೃತ, ಈಗೇನು ಅವಶ್ಯಕತೆ ಇಲ್ಲ, ಯಾಕೆ ಹೋಗಬೇಕು. ಹಾಗೆ ಮಾಡಿದೆ ನೀವು ಪಾಲಕರು ಈ ಚಿಕ್ಕ ಚಿಕ್ಕ ಮಕ್ಕಳನ್ನು ಕಳಿಸಿದ್ದೀರ. ಈಗೇನು ಹೇಳ್ಕೊಟ್ಟಿರ್ತಾರಲ್ಲ ಇದು ಕಡೆವರೆಗೂ ನೆನಪಿಗಿರುತ್ತೆ. ಯಾಕೆಂದರೆ ಇವಾಗ ಇನ್ನೊಂದು ಕಾಯಿಲೆ ಬಂದಿದೆ, ಎಲ್ಲರಿಗೂ ಮರವಿನ ಕಾಯಿಲೆ ಬಂದಿದೆ. ಆ ಮರವು ಬಂದವರನ್ನೆಲ್ಲ ನೋಡಿರ್ಬೇಕಾದ್ರೆ ಅವ್ರು ಚಿಕ್ಕ ವಯಸ್ಸಿಂದ ಹೇಳ್ತಿರ್ತಾರೆ, ಇತ್ತೀಚಿನದು ಮರ್ತಿರ್ತಾರೆ. ಆದ್ದರಿಂದ ಈಗ ನಾವು ಸರಿಯಾಗಿರೋದನ್ನು ಕೊಟ್ಟರೆ ಆ ಮಗು ತಾನಷ್ಟೇ ಬೆಳೆಯೋದಲ್ಲ, ತನ್ನ ಮನೆಯನ್ನು ಬೆಳೆಸತ್ತೆ, ತನ್ನ ಸಮಾಜವನ್ನು ಬೆಳೆಸತ್ತೆ, ತನ್ನ ದೇಶವನ್ನು ಬೆಳೆಸತ್ತೆ, ದೇಶಕ್ಕೊಬ್ಬ ಉತ್ತಮ ನಾಗರಿಕ, ಉತ್ತಮ ಪ್ರಜೆಯಾಗಿ ಬೆಳಗ್ತಾರೆ. ಅಂತಹ ಸಂಸ್ಕಾರ ಸಿಗ್ತಾ ಇರೋದು ಇಂತಹ ಸಂಸ್ಕಾರ ಶಿಬಿರಗಳಲ್ಲಿ ಮಾತ್ರ, ಶಾಲೆಯ ಶಿಕ್ಷಣಗಳಲ್ಲಿ ಅಲ್ಲ. ಸಿಕ್ಕರೂ ಅಲ್ಪ ಸ್ವಲ್ಪ. ಆದ್ದರಿಂದ ಇಂತಹ ಶಿಬಿರಗಳು ಪದೇ ಪದೇ ನಡೆದಾಗ ನಮಗೆ ಗೊತ್ತಾಗತ್ತೆ ಈ ಮಕ್ಕಳು ಸಂಸ್ಕೃತದಲ್ಲಿ ಭವತಃ ನಾಮ ಕಿಂ ಇವೆಲ್ಲ ಹೇಳುವಾಗ ಹುಡುಗರು ಏನೋ ಆಟ ಆಡ್ತಾನಾರ ಅದನ್ನು ಹೇಳ್ತಾ ಬೆಳೆಸ್ಕೊಳ್ಳಿ. ಆದ್ದರಿಂದ ಸಂಸ್ಕೃತ ಸಂಭಾಷಣಾ ಶಿಬಿರಗಳು ನಡೆಯುತ್ತೆ ಬೇಕಾದಷ್ಟು. ಅದರೊಳಗೂ ಇದೆ, ಏನು ಅದಕ್ಕೇನು ಅಕ್ಷರವೇ ಬರಬೇಕು, ದೇವನಾಗರಿ ಲಿಪಿಯಲ್ಲಿಯೇ ನಾವು ಬರಿಬೇಕು ಅನ್ನೋದಿಲ್ಲ, ಹಾಗೆ ಮಾತಾಡ್ಬೋದು. ಆದ್ದರಿಂದ ಇಂತಹ ಸಂಸ್ಕಾರ ಶಿಬಿರದಲ್ಲಿ ಹರಿಶಂಕರ್ ಇಷ್ಟು ದಿನಗಳ ಕಾಲ ಈ ಎಲ್ಲ ಚಿಕ್ಕ ಮಕ್ಕಳೊಂದಿಗೆ ಬೆರೆತು ಹೇಳಿಕೊಟ್ಟು ಅದರ ಜೊತೆಗೆ ಆ ಮಕ್ಕಳಲ್ಲಿರುವಂತಹ ಕಲೆಯನ್ನು ವಿಕಾಸ ಮಾಡಿದ್ದಾರೆ. ಒಂದೊಂದು ಮಕ್ಕಳಲ್ಲಿ ಒಂದೊಂದು ಕಲೆ ಇರುತ್ತೆ, ಅದೇನಿರುತ್ತೆ ಅನ್ನೋದು ಗೊತ್ತಿರಲ್ಲ, ನಾವು ನೋಡೋ ಪ್ರಯತ್ನವೂ ಮಾಡಲ್ಲ. ಇಲ್ಲಿ ಹಾಕಿರುವಂತಹ ಈ ಒಂದು ಪೇಪರ್ ನೀವೇ ನೋಡಿ ಮಕ್ಕಳ, ನಿಮಗೆ ಆ ಪೇಪರ್ ಇತ್ತು, ಆ ಪೇಪರ್ ಕಟಿಂಗ್ ಗೊತ್ತಿತ್ತಾ? ಹೇಗೆ ಕತ್ತರಿಸ್ತಾರೆ ಅನ್ನೋದು ಹೇಳ್ಕೊಟ್ರು ತಾನೇ ನಿಮ್ಮ ಶಿಕ್ಷಕರು. ಆವಾಗ ನೀವು ಇದೆಲ್ಲ ಮಾಡಿದ್ರಿ ತಾನೇ. ಇದನ್ನು ನಿಮ್ಮ ತಂದೆ ತಾಯಿಗೆ ತೊಗೊಂಡೋಗಿ ತೋರಿಸಿದ್ರಿ, ಅವ್ರಿಗೆ ಎಷ್ಟು ಸಂತೋಷ ಆಗಿತ್ತು ಅಂದರೆ ಅವ್ರಿಗೊಂದು ಪದ್ಮಭೂಷಣ ಪ್ರಶಸ್ತಿ ಬಂದಷ್ಟು ಸಂತೋಷ ಆಗಿತ್ತು. ಯಾಕೆ ಅಂತ ಹೇಳಿದರೆ ನನ್ನ ಮಗು ಇಷ್ಟು ಚೆನ್ನಾಗಿ ಮಾಡಿದೆ ಅಂತ. ಹೀಗೆ ಆ ಮಗುವಿನಲ್ಲಿ ಕಲೆ ಇರುತ್ತೆ, ಹಾಡುವ ಕಲೆ ಇರಬಹುದು, ಮಾತನಾಡುವ ಕಲೆ ಇರಬಹುದು, ಯಾವುದೇ ಕುಶಲ ಕಲೆಗಳಿರಬಹುದು, ಎಲ್ಲವನ್ನೂ ಕೂಡ ಇಲ್ಲಿ ಕಲಿಸ್ಕೊಟ್ಟಾರೆ. ಇದನ್ನು ಕಲಿಬೇಕಾಗಿದ್ದರೆ, ಇದನ್ನು ನಡೆಸಬೇಕಾಗಿದ್ದರೆ ಅವರ ಪ್ರಯತ್ನ ಬಹಳ ಇದೆ. ಬಹಳ ಸಂತೋಷ ಆಯಿತು. ಈ ದಿನದ ಸಂಜೆ ಸಾರ್ಥಕ ಅನ್ನಿಸ್ತು ನನಗೆ. ಇಲ್ಲದೆ ಏನೋ ಒಂದು ಪುಸ್ತಕ ಹಿಡ್ಕೊಂಡು ಕೂಡ್ತಿದ್ವಿ, ಆದರೆ ಸಂಜೆಯ ಸಾರ್ಥಕತೆಯನ್ನು ಒಳ್ಳೆಯ ವಿಚಾರಗಳ ಮಧ್ಯದಲ್ಲಿ ನಮ್ಮನ್ನು ತಂದು ಕೂಡಿಸಿರೋದ್ರಿಂದ ನಾನು ಹರಿಶಂಕರ್ಗೆ ನನ್ನ ಶುಭ ಹಾರೈಕೆಗಳನ್ನು ಹೇಳ್ತೀನಿ. ಒಳ್ಳೆಯದಾಗಲಿ, ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ ಅಂತ. ಆತ್ಮೀಯರೇ, ಗೌರವಾಧ್ಯಕ್ಷರ ಒಂದು ಕ್ಷಮಾಪಣೆಯನ್ನು ಕೇಳಿ ಒಂದು ಮಾತು ಹೇಳ್ತೀನಿ. ಈಗ ನಮ್ಮಲ್ಲೆಲ್ಲ SIRಗೆ ಬರ್ತಾ ಇದ್ದಾರೆ, ಮನೆಗಳಿಗೆ ನಮ್ಮದೆಲ್ಲ ಬರ್ಕೊಳ್ಳಿಕ್ಕೆ ಬರ್ತಾರೆ. ನೀವು ಯಾವ ಭಾಷೆ ಮಾತನಾಡ್ತೀರಾ ಅಂತ, ನಿಮಗೆ ಎಷ್ಟು ಭಾಷೆಗಳು ಬರುತ್ತೆ ಅಂತ ಕೇಳ್ತಾರೆ. ನಾವು ಹೇಳ್ಬೋದು ಕನ್ನಡ, ಮರಾಠಿ, ತಮಿಳು, ತೆಲುಗು, ಹಿಂದಿ ಎಲ್ಲ ಹೇಳ್ತೀರಿ. ಆದರೆ ನಿಮ್ಮ ಮಾತೃಭಾಷೆಯನ್ನು ಬರೆಸುವಾಗ ಇದಲ್ಲದೆ ನಿಮ್ಗೆ ಇನ್ಯಾವ ಭಾಷೆ ಬರುತ್ತೆ ಅಂದರೆ ಮರೆಯದೇ ಬರೆಸ್ರಿ ಸಂಸ್ಕೃತ, ಮರೆಯದೇ ಬರೆಸ್ರಿ ಸಂಸ್ಕೃತ. ಯಾಕೆ ಅಂತ ಹೇಳಿದರೆ ಈಗ ನಮ್ಮದು ಸಂಖ್ಯೆ ಭಾಳ ಇಳಿದುಬಿಟ್ಟಿದೆ. ಅಲ್ಲಿ ಇಡೀ ದೇಶದಲ್ಲಿ ಅದನ್ನು ಲೆಕ್ಕ ಹಾಕಿದಾಗ ದೇಶದಲ್ಲಿ ಅದನ್ನು ನೋಡ್ತಾರೆ. ಯಾವ ಭಾಷೆ ಬಹಳ ಕಡಿಮೆ ಇದೆಯೋ ಆ ಭಾಷೆಯನ್ನು ರಾಷ್ಟ್ರೀಕೃತ ಭಾಷೆಯಿಂದ ತೆಗೆದು ಹಾಕ್ಬಿಡ್ತಾರೆ. ಆದರೆ ನಮಗೆ ಗೊತ್ತಿಲ್ಲದಂತೆ ನಾವು ಸಂಸ್ಕೃತದಲ್ಲಿ ಕೆಲವೊಂದು ಶಬ್ದಗಳನ್ನು ನಿತ್ಯ ಮನೆಯಲ್ಲಿ ಉಪಯೋಗಿಸ್ತೀವಿ. ಏನೇ ಹೇಳಿದೆ ಇದ್ರೂ ಕಡೆಗೆ ಯಾವುದಾದ್ರೂ ಒಂದು ಶ್ಲೋಕವನ್ನಾದರೂ ಹೇಳ್ತೀವಿ. ಮಾತಾಡ್ತಿರೋ ಇಲ್ವೋ? ನಿಮಗೆ ಬರಲಿ ಬಿಡಲಿ ಸಂಸ್ಕೃತ ಅನ್ನೋದು ಹೇಳ್ರಿ. ಅಂದರೆ ನಮ್ಮ ವೇದ, ಉಪನಿಷತ್ತು, ಭಾಗವತ, ಮಹಾಭಾರತ, ರಾಮಾಯಣ ಇತ್ಯಾದಿ ಪುರಾಣಗಳೇನದೋ ಆ ಎಲ್ಲ ಸಂಪತ್ತಿರುವುದು ಸಂಸ್ಕೃತದಲ್ಲಿ. ಆ ಸಂಪತ್ತನ್ನು ನಾವು ಉಳಿಸಿ ನಮ್ಮ ಮುಂದಿನ ಮಕ್ಕಳಿಗೆ ನಾವು ಕೊಡದೆ ಹೋದರೆ ನಾವು ಧರ್ಮವಂಚಿತರಾಗ್ತಾ ಇದ್ದೀವಿ. ಆದ್ದರಿಂದ ದಯಮಾಡಿ ನಿಮ್ಮಲ್ಲಿ ಎಲ್ಲರಲ್ಲೂ ಕೂಡ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ, ನಾಳೆ ನಿಮಗೆ ಇನ್ನು ಮಾತೃಭಾಷೆ ಬಿಟ್ಟು ಇನ್ಯಾವ ಭಾಷೆ ಬರುತ್ತೆ ಅಂತ ಕೇಳಿದರೆ ಸಂಸ್ಕೃತ ಅನ್ನುವುದನ್ನೊಂದನ್ನು ಬರೆಸ್ರಿ ಅಂತ ಹೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ, ಇಂತಹ ಒಂದು ಸುಂದರವಾದ ಸಂಜೆಗೆ ನನ್ನನ್ನೂ ಕೂಡ ಇಲ್ಲಿಗೆ ಕರೆದು ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ, ಇದಕ್ಕಾಗಿ ಪರಿಶ್ರಮ ಪಟ್ಟಿರುವಂತಹ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಸ್ಕಾರ. ಸಂಸ್ಕೃತದ ಬಗ್ಗೆ ಇಷ್ಟು ಚೆನ್ನಾಗಿ ಹೇಳಿದ ಶ್ರೀಮತಿ ನಾಗಮಣಿ ಶಾಸ್ತ್ರಿಯವರಿಗೆ ಧನ್ಯವಾದಗಳು.